ನೀನು ಹೇಳಿದ ಮಾಟ ಹೇಗೆ ಆಗುವುದೆಂದರೆ ಬೆಳ್ಳಗಿದ್ದರೆ ಬೆಳದಿಂಗಳ ಸರಿಯಾಗುವುದೇನು, ಕರ್ರಗಿದ್ದರೆ ಕೋಗಿಲು ಸರಿ ಇದ್ದರೆ ನನ್ನ ವಾದ ಮಾನವರವದೇನು. ಈ ಪುಂಡದ ಚಾಬ್ರಹ್ಮನ ಪ್ರಾಣ ಹೋದರೆ ಚಿಂತೆಯಿಲ್ಲ, ಹೋದಿ ಬೆಳಕನ ಪಾನ ಮಾಡದಿದ್ದರೆ ಈ ಪುಂಡದ ಚಾಬ್ರಹ್ಮನೆಂಬ ನಾಮಾಂಕಿತವೇ ಅದಕ್ಕೆ ಹೇಳಿ. ಅದಕ್ಕೆ ಏನಿರುವುದು ಭಗವಂತಕ್ಕೆ ನಾವು ಸಲಹೆ ಪ್ರಾಣಕಾಂತೆ. ಇದಕ್ಕೆ ಮತ್ತೊಂದು ರಚನೆ ಹೇಳ್ತೀನಿ ಕೇಳುದು, ಏನಿರುವುದು ಭಗವಂತಕ್ಕೆ ನಾವು. ಎಷ್ಟೋ ಹೇಳಿದರೇನೋ ಕೇಳಲಿಲ್ಲ
ಮಾತಿನ ಮಾತವನ್ನು ಕೇಳಿದ್ದರೆ ದಕ್ಷ ಬ್ರಹ್ಮನ ಮಾನ ಬರುವುದೇನು? ಈ ಮೂರ್ಖ ಸತಿ ಹೇಳಿದೆ ಅರಮನೆಗೆ ತಪ್ಪುವಂತವರನ್ನು ಹೋಗಿ ಬರುವಂತ ಅತಿ ಬೇಗದಿಂದ ತಪ್ಪಿ ಬಿಡಿ. ನೀವೇನು ಹೆರೇನ ಬೇಡ್ರಿ, ಜಗಳವನ್ನು ಹಚ್ಚಬೇಕು. ನಾರಾಯಣ 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 ನಮೋ ನಮೋ ಅಮ್ಮ ದಾಕ್ಷಾಯಿನಿ ದೇವಿ, ತಮ್ಮ ಪಾದಕ್ಕೆ ವಂದನೆಗಳು. ಕಲ್ಯಾಣ ಆಗಲಿ ಹೇಳುವಂತರವರು. ಅಯ್ಯೋ ಬ್ರಹ್ಮನಂದನ, ಏನು ಮಾಡ್ತಾ ತಂದಿರೋದು ಹೇಳುವಂತ ನಾವು. ನಾರಾಯಣ ನಾರಾಯಣ ಅಮ್ಮ ದಾಕ್ಷಾಯಿನಿ ದೇವಿ, ಏನು ಹೇಳಿಲಿ ಆ ಮೂರು ದೂರ್ತ ಅಂತ. ನಿಮ್ಮ ತಂದೆ ಆದ ದಕ್ಷ ಬ್ರಹ್ಮರು ಯಜ್ಞ ಕಾರ್ಯವನ್ನು ಉಳಿದರೆ ಏನು ಸಂಭ್ರಮ ತಾಯಿ. ತಾವು ಆ ಸಮಾರಂಭಕ್ಕೆ ಹೋಗಲಿಲ್ಲ. ಮನೆ ತುಂಬ ಜನರ ಎಲ್ಲ ಜೋಗಳ ಹಾಡುವನ್ನು ಹಾಡುತ್ತಾರೆ. ನಿಮ್ಮ ಅಕ್ಕ ತಂಗಿಯರು ಮಾವದರು ಎಲ್ಲರೂ ಆ ಸಮಾರಂಭಕ್ಕೆ ಬಂದಾರೆ. ತಾವು ಏಕೆ ಹೋಗ್ಲಿಲ್ಲ ತಾಯಿ ದಾಕ್ಷಾಯಿನಿ ದೇವಿ? ಅಯ್ಯೋ ಬ್ರಹ್ಮನಂದನ, ಮೊನ್ನೆ ನನ್ನ ತಂದೆ ಕರೀಲಿಕ್ಕೆ ಬಂದಾಗ ನಾವು ಎರಡು ಮಾತನಾಡಲಿಲ್ಲ. ಒಂದು ತಂಬಲಿ ನೀರ ಎದ್ದು ಕುಡ್ಲಿಲ್ಲ. ನನ್ನ ತಂದೆ ಕೋಪ ಆಗಿ ಹೋಗಿದ್ದಾರೆ. ಈಗ ನಾನು ಹ್ಯಾಂಗ್ ಹೋಗ್ಲಿ ಬ್ರಹ್ಮನಂದನ, ಹ್ಯಾಂಗ್ ಹೋಗ್ಲಿ? ನಾರಾಯಣ ನಾರಾಯಣ ಅಮ್ಮ ದಾಕ್ಷಾಯಿನಿ ದೇವಿ, ಸಣ್ಣವರು ಮಾಡುದು ತಪ್ಪ, ದೊಡ್ಡವರು ಹಿಡುವುದಿಲ್ಲ. ಆ ಕಾರಣಕ್ಕೆ ನೀವು ಆ ಸಮಾರಂಭಕ್ಕೆ ಹೋಗ ಬರ್ಬೇಕಮ್ಮ ದಾಕ್ಷಾಯಿನಿ ದೇವಿ. ಅಯ್ಯೋ ಬ್ರಹ್ಮನಂದನ, ನನ್ನ ಪತಿದೇವರಿಗೆ ಕೇಳಿ ಹೇಳ್ತೀನಿ. ನಿಮ್ಮ ಅಮ್ಮ ದಾಕ್ಷಾಯಿನಿ ದೇವಿ, ತಾವು ಹೀಗೆ ಪಚ್ಚ ಮುಗಿದ ಪರಮೇಶ್ವರನಿಗೆ ಕೇಳಿದರೆ ಅವರು ಕಳಿಸೋದು ಇಲ್ಲ. ಆದ ಕಾರಣಕ್ಕೆ ನೀನು ಅವರ ಸಂಗಟ ಹಠವನ್ನೇ ಹಿಡಿದು ಆ ಯಜ್ಞ ಸಮಾರಂಭಕ್ಕೆ ಹೋಗಬೇಕು ತಾಯಿ ದಾಕ್ಷಾಯಿನಿ. ಅಯ್ಯೋ ಬ್ರಹ್ಮನಂದನ, ಅವರು ಕಳಿಸಲಿಲ್ಲ ಅಂದ್ರೆ ನಾನು ಹಠ ಹಿಡಿದು ಯಜ್ಞ ಕಾರ್ಯಕ್ಕೆ ಹೋಗ್ತೀನಿ. ನಾರಾಯಣ 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 ಬ್ರಹ್ಮನಿಗೆ ಶಿವನಿಗೆ ಜಗಳ ಹತ್ತದಂತೆ ನಮೋ ನಮೋ ಪತಿದೇವರೇ, ನಿಮ್ಮ ಪಾದಕ್ಕೆ ಆಶೀರ್ವಾದ ಆಗಲಿ ಹೇಳುವಂತರಾಗುವ ದಕ್ಷಿಣಿ. ಅಯ್ಯೋ ಪತಿದೇವರೇ, ನನ್ನ ತಂದೆಯ ಭೂಲೋಕದಲ್ಲಿ ಯಜ್ಞ ಹೊಂದಿದ್ದಾರೆ. ಆ ಯಜ್ಞ ಕಾರ್ಯಕ್ಕೆ ನಾವು ನೀವು ಹೋಗೋಣ ನಡೆಯುವಂತ. ಬೇಡ, ಹೋಗಬೇಡ ದಕ್ಷಿಣಿ, ಹೋಗಬೇಡ. ಅಯ್ಯೋ ಪತಿದೇವರೇ, ಮನೆ ನನ್ನ ತಂದೆ ಬಂದಾಗ ನಾನು ಎರಡು ಮಾತಾಡಲಿಲ್ಲ. ಒಂದು ತಂಬಲಿ ನೀರು ಎದ್ದು ಕುಡ್ಲಿಲ್ಲ. ನನ್ನ ತಂದೆ ಕೋಪ ಆಗಿ ಹೋಗಿದ್ದಾರೆ. ಆ ಸಲುವಾಗಿ ನಾವು ಯಜ್ಞ ಕಾರ್ಯಕ್ಕೆ ಹೋಗೋಣ ನಡೆಯುವಂತನಾಗರಿ ಪತಿದೇವರೇ, ನಡೆಯುವಂತವನಾಗರಿ. ಬೇಡ ದಕ್ಷಿಣಿ ಬೇಡ, ಸಿಟ್ಟಹಾನ ನಿಮ್ಮ ತಂದೆ. ನೀನು ಹೋದರೆ ನಿನ್ನ ಅವಮಾನ ಮಾಡುತ್ತಾನೆ. ಅದರ ಸಲುವಾಗಿ ನೀನು ಹೋಗಬೇಡ. ಅಯ್ಯೋ ಪತಿದೇವರೇ, ನಿಮಗೆ ತಾಯಿ ತಂದೆ ಇಲ್ಲ, ನನಗೆ ತಾಯಿ ತಂದಿದ್ದಾರೆ, ಅಕ್ಕ ತಂಗಿಯರೇ ಇದ್ದಾರೆ, ಮಾವುದರಿದ್ದಾರೆ. ನಾವು ಮುಖ ನೋಡ್ಲಿಕ್ಕೆ ಹೋಗಿ ಬರುವೆ. ದಾಕ್ಷಿಣಿ, ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ. ನೀನು ಹಣಿಬಾರ್ದಾಗಿದ್ದಂತೆ ಆಗಲಿ, ನೀನು ಹೋಗಿ ಬರುವಂತಳಾಗು. ಕಂದನಾವನ ದೇಶನೇ ನಿನ್ನ ತಾಯಿಗೆ ದಕ್ಷ ಎತ್ತಲಿಕ್ಕೆ ಕರೆದುಕೊಂಡು ಹೋಗಿ ಬರುವಂತಳಾಗು. ತಂದರಾದ ಶಿವಶಂಕರನ ನಾನು ತಾಯಿಗೆ ಕರ್ಕೊಂಡು ತವರಿಗೆ ಹೋಗಿ ಬರಬೇಕು. ಈ ಬೇಗದಿಂದ ಹೋಗಿ ಬರುವಂತಳಾಗು. ಒಳ್ಳೆ ಸಂಭ್ರಮ. ನನ್ನ ಅಕ್ಕ ತಂಗಿಯರು ಮಾವದರು ನನ್ನ ತಾಯಿ ತಂದೆ ಕುಳಿತಿದ್ದಾರೆ. ನಾವು ಎರಡು ಮಾತನಾಡುತ್ತೀವಿ. ನಮೋ ನಮೋ ತಂದೆ, ನಿಮ್ಮ ಪಾದಕ್ಕೆ ವಂದನೆಗಳು. ಆಶೀರ್ವಾದ ಆಗಲಿ. ಏಳು ಸಾಯಣಿ ಬೂದಿ ಬೆಳಕನ ರಾಣಿ. ಅಯ್ಯೋ ತಂದೆ, ಮೊನ್ನೆ ನೀವು ಬಂದಾಗ ನಾ ಎರಡು ಮಾತನಾಡಲಿಲ್ಲ. ಒಂದ್ ತಂಬಲಿ ನೀರು ಎದ್ದು ಕೊಡ್ಲಿಲ್ಲ. ನೀವು ಕೋಪ ಆಗಿ ಬಂದಿರಿ. ನಾನು ನನ್ನ ಪತಿ ಸೇವೆಯಲ್ಲಿ ಮಗನಿದ್ದಾಳಿಗೆ ನಾ ಕಣ್ಣು ತೆರೆದು ನೋಡ್ಲಿಲ್ಲ ತಂದೆ. ನೀವು ಸಲಹೆ ದಾಕ್ಷಾಯಣಿ, ಇದಕ್ಕೆ ನಾನು ಒಂದು ಆಲೋಚನೆ ಹೇಳ್ತೀನಿ, ಕೇಳುವಂತ ಚೆನ್ನಾಗಿ
ಮುದ್ದಿ ಮಣ್ಣ ಕೊಡುವರು ಮೂರ್ಖ ಬೂದಿ ಬಳಕನ ಅಯ್ಯೋ ತಂದೆ, ಸಲಹೆ ಪ್ರಾಣ ಇದಕ್ಕೆ ಇನ್ನೊಂದು ಆಲೋಚನೆ ಹೇಳ್ತೀನಿ ಕೇಳ್ಕೊ. ಪರಮಾತ್ಮ ಅವಮಾನ ಕೈಲಾಸದಲ್ಲಿ ಪತಿದೇವರು ಮಾತು ಮೀರಿ ನನ್ನ ತಂದೆ ಕಾರ್ಯಕ್ಕೆ ಬಂದೆ. ನನ್ನ ತಂದೆ ಎಡಗಾರಿಯಲ್ಲಿ ಒದ್ದು ನನ್ನ ಅವಮಾನ ಮಾಡಿದ್ದಾರೆ. ಈ ಪ್ರಾಣವನ್ನು ಬಿಟ್ಟು ಏನು ಉಪಯೋಗ? ಅಯ್ಯೋ ದೈವಗಳೇ, ಇದು ಅಲ್ಲಾದರೂ ಮತ್ತೊಂದು ಆಲೋಚನೆ ಕೇಳುವಂತವರೇ. ಅಯ್ಯೋ ಶಿವ ಶಂಕರ ಪರಮಾತ್ಮ, ಕೈಲಾಸದಲ್ಲಿ ಪತಿದೇವರು ಮಾತು ಮೀರಿ ಬಂದು ಇಲ್ಲಿ ಕಾಡು ತಂದೆ ಎಡಗಾರಿಯಲ್ಲಿ ಬಂದು ಅವಮಾನ ಮಾಡಿದ್ದಾರೆ.
ಕೈಲಾಸದಲ್ಲಿ ಪತಿದೇವರ ಮಾತು ಮೀರಿ ಬಂದು ಇಲ್ಲಿ ಹರಿದ ತಂದೆ ಎಡಗಾಡಿ ಒಂದು ಅವಮಾನ ಮಾಡಿದ್ದಾರೆ. ಈ ಅವಮಾನ ತಾಳಲಾರದೆ ಅಯ್ಯ ದೈವಗಳೇ, ಇದು ಅಲ್ಲ ಇನ್ನೊಂದು ಹತ್ರ ಹೇಳ್ತೀನಿ ಕೇಳುವಂತ